ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನಾನು ಫಸ್ಟ್ PUC ಸೀರೀಸ್ನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಮಾಡಿದ್ದೆ, ದಟ್ ಇಸ್ ಕಾಲ್ಡ್ ವೆನ್ ಡಯಾಗ್ರಾಮ್ ಆಫ್ ಸೆಟ್ಸ್. ಸೊ ಅದೇ ರೀತಿ ಅದಂದರೆ ಏನು, ಹೇಗೆ ಬರೆಯೋದು ಅನ್ನೋದು, ಹೇಗೆ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡೋದು ಸೆಟ್ಸನ್ನು ಅನ್ನೋದನ್ನು ನೋಡಿದ್ವಿ. ನಾವು ಇವತ್ತಿನ ವಿಡಿಯೋದಲ್ಲಿ ಸಮ್ ಆಪರೇಷನ್ಸ್ ರಿಲೇಟೆಡ್ ಟು ಸೆಟ್ಸ್ ವಿತ್ ರೆಸ್ಪೆಕ್ಟ್ ಟು ವೆನ್ ಡಯಾಗ್ರಾಮ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಬೇಸಿಕ್ ಆಗಿ ಎರಡನ್ನು ನಾನು ಫಸ್ಟ್ ಹೇಳ್ತೀನಿ. ಓಕೆ, ಅದಂದರೆ ಏನು ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಅದರ ಡೀಟೇಲಿಂಗನ್ನು ನೋಡ್ತಾ ಹೋಗೋಣ. ಮೇಜರ್ ಆಗಿ ನಾವು ಎರಡು ಆಪರೇಷನ್ ನೋಡ್ತೀವಿ. ಮೊದಲನೇದು ಯೂನಿಯನ್ ಸೆಟ್ಸ್, ಯೂನಿಯನ್ ಆಫ್ ಸೆಟ್ಸ್ ಅಂತಾನು ಹೇಳ್ಬೋದು, intersection of sets. ನಾನು ಕೆಲವು ಸಿಂಬಲ್ಸನ್ನು ಅಟ್ ದ ಬಿಗಿನಿಂಗ್ ಆಫ್ ದ ಕ್ಲಾಸ್ ನಾನು ಸಿಂಬಲ್ಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ, ನಿಮ್ಗೆ ಕೆಲವು ಸಿಂಬಲ್ಸನ್ನು ಹೇಳಿದ್ದೆ. ಸೊ ಅದರಲ್ಲಿ ಯೂನಿಯನ್ ಅಂತ ಹೇಳೋದಕ್ಕೆ ಬಳಸ್ಕೊಳ್ಳೋಂಥ ಸಿಂಬಲ್ಲು ಈ ಥರ ಯು, ಇಂಟರ್ಸೆಕ್ಷನ್ ಅಂತ ಹೇಳಲಿಕ್ಕೆ ಬಳಸ್ಕೊಳ್ಳೋಂಥ ಸಿಂಬಲ್ಲು ರಿವರ್ಸ್ ಯು, ಉಲ್ಟಾ ಯು, ಓಕೆ, ಅಪ್ಸೈಡ್ ಡೌನ್ ಯು. ಓಕೆ, ಸೊ ಏನಪ್ಪ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಸೆಟ್ಸ್ ಅಂತ ಹೇಳಿದ್ರೆ, ಸೊ ನಾವು ಸಬ್ಸೆಟ್ ಆಫ್ ಸಬ್ಸೆಟನ್ನು ಹೇಗೆ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡೋದು ಅಂತಂದು ನೋಡಿದ್ದೀವಿ. ಸೊ ಈ ಯೂನಿಯನ್ ಆಫ್ ಸೆಟ್ಸ್ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಂದು ಯೂನಿವರ್ಸಲ್ ಸೆಟ್ ಎಕ್ಸಿಸ್ಟ್ ಆಗೇ ಇರುತ್ತೆ, ಅದೇ ರೀತಿ ಟೂ ಸಬ್ಸೆಟ್ ಇದ್ದೇ ಇರುತ್ತೆ ನಾವು ಯೂನಿಯನ್ ಆಫ್ ಸೆಟ್ಸ್ ಅಂತ ಹೇಳಬೇಕಾದ್ರೆ. ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಎರಡು ಅಂತ ಹೇಳಿದ್ರೆ, ನಾನು ಹೇಳ್ದೆ ಅಲ್ವಾ ಎರಡು ಸಬ್ಸೆಟ್ ಇರಲೇಬೇಕು ಅಂಥೇಳಿ. ಈ ಎರಡು ಸಬ್ಸೆಟ್ಟಲ್ಲಿ ಸಮ್ ಎಲಿಮೆಂಟ್ಸ್ಗಳು ಇರುತ್ತೆ, ಎರಡರಲ್ಲೂ ಕೆಲವು ಎಲಿಮೆಂಟ್ಸ್ ಇರುತ್ತೆ. ಸಮ್ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆ್ಯಂಡ್ ಬಿ ಸೆಟ್ ಹ್ಯಾವ್ ಕಾಮನ್ ಎಲಿಮೆಂಟ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಕಾಮನ್ ಎಲಿಮೆಂಟ್ಸ್ ಇದೆ. ಈಗ ಎ ಯೂನಿಯನ್ ಬಿ ಹೇಳಬೇಕು ಅಂತ ಹೇಳಿದ್ರೆ ಈ ಥರ ಹೇಳ್ತೀವಿ. ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನಾನು ಇನ್ನು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಫಸ್ಟ್ ಒಂದು ಜನರಲ್ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು. ಸೊ ಈ ಎ ಮತ್ತು ಬಿ ಎರಡೂ ಸೆಟ್ಟನ್ನು ಸೇರಿಸ್ಬೇಕು, ಆ್ಯಡ್ ಮಾಡೋದು ಅಂತಲೂ ಅಂದ್ಕೊಳ್ಳಿ. ಬಟ್ ಎಕ್ಸಾಕ್ಟ್ಲಿ ನಾಟ್ ಆ್ಯಡಿಂಗ್. ಎಲಿಮೆಂಟ್ಸ್ಗಳು ರಿಪೀಟ್ ಇದ್ದರೆ ಒಂದೇ ಸರಿ ಬರಿತೀವಿ, ರಿಪೀಟ್ ಇಲ್ಲ ಅಂತ ಹೇಳಿದ್ರೆ ಎ ಮತ್ತು ಬಿ ಎರಡು ಸೆಟ್ಟನ್ನು ಸೇರಿಸ್ಬಿಟ್ಟು ಬರಿತಾ ಹೋಗ್ತೀವಿ. ಅದು ಹೇಗೆ ಬರೋದು ಅಂತ ನೆಕ್ಸ್ಟ್ ಹೇಳ್ತೀವಿ. ಅದೇ ರೀತಿ ಇಂಟರ್ಸೆಕ್ಷನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದರಲ್ಲೂ ಎರಡು ಸಬ್ಸೆಟ್ಸ್ ಇರಲೇಬೇಕು ಒಂದು ಯೂನಿವರ್ಸ್ ಸೆಟ್ಗೆ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಎ ಮತ್ತು ಬಿನಲ್ಲಿ ಕಾಮನ್ ಸೆಟ್ಸ್ ಇರುತ್ತೆ, ಸಾರಿ ಎ ಮತ್ತು ಬಿನಲ್ಲಿ ಕಾಮನ್ ಎಲಿಮೆಂಟ್ಸ್ ಇರುತ್ತೆ. ಆ ಕಾಮನ್ ಎಲಿಮೆಂಟ್ಸನ್ನು ಮಾತ್ರ ನಾವು ಹೈಲೈಟ್ ಮಾಡಿದ್ರೆ ಅದನ್ನು ನಾವು ಇಂಟರ್ಸೆಕ್ಷನ್ ಸೆಟ್ಸ್ ಅಂತ ಹೇಳ್ತೀವಿ, ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ಹೇಗಪ್ಪ ಇದನ್ನು ಎಕ್ಸಾಕ್ಟ್ಲಿ ನಾವು ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನಾನು ಫಸ್ಟು ಇಲ್ಲೊಂದು ಜನರಲ್ ಆಗಿ ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ. ಇದು ನಮ್ಮ ಯೂನಿವರ್ಸಲ್ ಸೆಟ್. ಸೊ ನಾನು 1 to 10 ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡಿದ್ದೀನಿ. ಸೊ ಎರಡು ಸಬ್ಸೆಟ್ಟನ್ನು ಚೂಸ್ ಮಾಡ್ತೀನಿ. ಎ ಸೆಟ್ಟಲ್ಲಿ 2, 4, 5, 7 ಇದೆ, ಬಿ ಸೆಟ್ಟಲ್ಲಿ 6, 7, 10 ಇದೆ. ಈಗ ಇದನ್ನು ಹೇಗೆ ಯೂನಿಯನ್ ಆಫ್ ಸೆಟ್ಸನ್ನು ಬರೆಯೋದು ಅಂತ ಹೇಳಿದ್ರೆ, ಎ ಯೂನಿಯನ್ ಬಿ ಸಿಂಬಲ್ ಏನಿತ್ತಲ್ವ ಅದನ್ನು ಇಲ್ಲಿ ಬರಿಬೇಕು. ಎ ಯೂನಿಯನ್ ಬಿ ಓದೋದು ಹೇಗೆ ಓದಬೇಕು, ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ಸ್ ಟು 2, 4. ಓಕೆ, ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಕಾಮನ್ ಇದೆ, ಯಾವುದದು 7, ಅದನ್ನು ಒಂದೇ ಸರಿ ಬರಿಬೇಕು. ಓಕೆ, ಸೇರಿಸೋದು ಅಂತ ಹೇಳಿದ್ರೆ ಹೀಗೆ ನೀವು ಓರಿಯೆಂಟೇಷನ್ ಹೇಗಾರು ಎಲಿಮೆಂಟ್ಸ್ಗಳು ಚಿಕ್ಕದಿಂದ ದೊಡ್ಡದೇ ಇರಬೇಕು, ದೊಡ್ಡದಿಂದ ಚಿಕ್ಕದೇ ಇರಬೇಕು ಅನ್ನೋದೆಲ್ಲ ಏನಿಲ್ಲ. ಓಕೆ, ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅವೆಲ್ಲ ಏನು ಮ್ಯಾಟರ್ ಆಗಲ್ಲ. ಸೊ ನಮ್ಮ ಎಲಿಮೆಂಟ್ಸ್ ಬರೋದು ಮ್ಯಾಟರ್ ಆಗಿರುತ್ತೆ. ಇಲ್ಲಿರೋ ಎಲಿಮೆಂಟ್ಸ್ ಇಲ್ಲಿರಬೇಕು, ಇನ್ನೊಂದೇನು ರಿಪೀಟ್ ಆಗಿರ್ಬಾರ್ದು. ರಿಪೀಟ್ ಆಗಿದ್ದರೆ ಒಂದೇ ಸರಿ ಬರಿಬೇಕು. ನಾವು ಹೇಗೆ ರೈಟ್ ದ ಲೆಟರ್ಸ್ ಇನ್ ಅ ವರ್ಡ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಾಗ ಅದನ್ನು ಹೇಗೆ ನೀವು ಬರಿತಾ ಇದ್ರಿ, ಯಾವುದೆಲ್ಲ ರಿಪೀಟ್ ಆಗಿರೋ ಅಂಥ ವರ್ಡ್ಸ್ ಇರ್ತದನ್ನೆಲ್ಲ ಬಿಟ್ಟು
ಉಳಿದಿದ್ದನ್ನು ಮಾತ್ರ ಬರಿತಾ ಹೋಗ್ತೀವಿ. ರಿಪೀಟ್ ಇದ್ದರೆ ಒಂದೇ ಸರಿ ಬರಿತೀವಿ. ಓಕೆ, ಅದೇ ರೀತಿ ಇಲ್ಲೂ ಕೂಡ ಯೂನಿಯನ್ ಹೇಳಬೇಕಾದ್ರೆ ಎರಡೂ ಸೆಟ್ಟನ್ನು ಸೇರಿಸ್ಬೇಕಾದ್ರೆ ಕಾಮನ್ ಎಲಿಮೆಂಟ್ಸನ್ನು ಒಂದೇ ಥರ ಬರಿಬೇಕು. ಓಕೆ, ಸೊ ಈಗ ಇದರಲ್ಲೇ ಯೂನಿಯನ್ ಆಫ್ ಸೆಟ್ಸಲ್ಲೇ ಲಾಸ್ ಬರುತ್ತೆ. ಓಕೆನಾ, ಲಾಸ್ ಬರುತ್ತೆ. ಏನಪ್ಪ ಆ ಲಾಸ್ ಅಂತ ನೋಡೋಣ. ಬಿಫೋರ್ ಗೋಯಿಂಗ್ ಟು ಲಾಸ್ ನಾನು ಇದರ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಹೇಳ್ಬಿಡ್ತೀನಿ. ಇದು ನೋಡಿ, ನಾನು ಯೂನಿವರ್ಸಲ್ ಸೆಟ್ ಅನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ಯೂನಿಯನ್ ಆಫ್ ಸೆಟ್ಸ್ ಹೇಳಬೇಕು ಅಂತ ಹೇಳಿದ್ರೆ ಈ ಥರ ಎರಡು ಸರ್ಕಲ್ ಅಂದರೆ ಎರಡು ಸಬ್ಸೆಟನ್ನು ಈ ರೀತಿ ಜಾಯಿನ್ ಮಾಡಬೇಕು. ನೀವು ಯೂನಿಯನ್ ಆಫ್ ಸೆಟ್ಸ್ ಬೇರೆ ಬರೀರಿ, ಇಂಟರ್ಸೆಕ್ಷನ್ ಆದರೂ ಬರೀರಿ, ಈ ಥರ ಜಾಯಿನ್ ಮಾಡಲೇಬೇಕು. ಈ ಜಾಯಿನ್ ಆಗಿರುತ್ತಲ್ಲ, ಈ ಜಾಗದಲ್ಲಿ ಸೇಮ್ ಎಲಿಮೆಂಟ್ ಯಾವುದಿರುತ್ತೆ ಅದನ್ನು ಬರಿಬೇಕು. ಸೇಮ್ ಎಲಿಮೆಂಟ್ ಯಾವುದಿರುತ್ತೆ ಅದನ್ನು ಬರಿಬೇಕು. ಉಳ್ಕಿದ್ದು ಏನಲ್ಲಿ ಏನು ಉಳ್ಕೊಂಡಿದೆ 2 4 5 ಅದನ್ನು ಎ ಕಡೆ ಬರಿತೀರಾ, ಬಿ ಕಡೆ ಬಿನಲ್ಲಿ ಏನು ಉಳ್ಕೊಂಡಿರುತ್ತೆ ಅದನ್ನು ಬಿ ಕಡೆ ಬರಿತೀರಾ. ಈ ರೀತಿ ಬರಿಬೇಕಾಗತ್ತೆ. ಬರೆದ್ಬಿಟ್ಟು ಉಳ್ಕಿದ್ದ ಎಲಿಮೆಂಟ್ಸ್ ಏನಿರುತ್ತಲ್ಲ ಅದನ್ನು ಆಚೆ ಕಡೆ ಬರಿತೀರ. ಅಷ್ಟೇ ಅಲ್ವಾ? 1 2 4 5 6 7 8 9 10 ಸರಿ ಆಯ್ತಲ್ವಾ? ಈ ಥರ ಚೆಕ್ ಮಾಡಿಕೊಂಡು ನೀವು ಫಿಲ್ ಮಾಡಬೇಕಾಗತ್ತೆ ಎಲಿಮೆಂಟ್ಸನ್ನ. ಈಗ ಇಲ್ಲಿ ಯೂನಿಯನ್ ಆಫ್ ಸೆಟ್ಸಲ್ಲಿ ಇನ್ನೊಂದು ಮೇಜರ್ ಆಗಿ ನೀವು ಒಂದು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಯೂನಿಯನ್ ಅಂತ ತೋರಿಸೋದಕ್ಕೆ ಲೈಟಾಗಿ ಇದನ್ನು ಶೇಡ್ ಮಾಡಬೇಕಾಗತ್ತೆ. ಶೇಡ್ ಹೇಗೆ ಮಾಡಬೇಕು? ಈ ಎರಡೂ ಸೆಟ್ಟನ್ನು ಈ ರೀತಿ ಕಂಪ್ಲೀಟಾಗಿ ನೀವು ಶೇಡ್ ಮಾಡಿ ತೋರಿಸಿದ್ರೆ ಇಲ್ಲಿ ಬರೆದಿರೋದು ಯೂನಿಯನ್ ಆಫ್ ಸೆಟ್ ಅನ್ನೋದು ನೋಡಿದವರಿಗೆ ಅರ್ಥ ಆಗುತ್ತೆ. ಓಕೆನಾ? ನೀವು ಶೇಡ್ ಮಾಡಿಬಿಟ್ಟು ಆಮೇಲೆ ಬರೆದ್ರೂ ಓಕೆ, ನಿಮ್ಗೆ ನೀವು ಆನ್ಸರ್ಸನ್ನು ಬರಿಬೇಕಾದ್ರೆ ನಿಮ್ಗೆ ಅರ್ಥ ಆಗಿರುತ್ತಲ್ವ ಇದು. ಸೊ ಈ ರೀತಿ ಶೇಡ್ ಮಾಡಿದ್ರೆ ನಿಮಗೆ ಇದು ಎ ಯೂನಿಯನ್ ಬಿ ಅಂತ ಇಲ್ಲಿ ಕೆಳಗಡೆ ಇಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸ್ಬೇಕು. ಸೊ ಹೀಗೆ ಶೇಡ್ ಮಾಡಿದ್ರೆ ಎ ಯೂನಿಯನ್ ಬಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸಮ್ ಲಾಸನ್ನು ನೋಡೋಣ. ನಾವು ನಂಬರ್ಸಲ್ಲಿ ಯೂಶುವಲ್ ನಂಬರ್ ಸಿಸ್ಟಮಲ್ಲಿ ನಾವು ಲಾಸ್ನ ನೋಡಿರ್ತೀವಲ್ವ, ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಲಾಸ್ಗಳೇ ಎಕ್ಸಿಸ್ಟ್ ಆಗುತ್ತೆ. ಏನಪ್ಪ ಆ ಲಾಸ್ ಅಂತ ಹೇಳಿದ್ರೆ, ಮೊದಲನೇದು ಕಾಮಿಟೇಟಿವ್ ಪ್ರಾಪರ್ಟಿ. ಕಾಮಿಟೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ? ಎ ಯೂನಿಯನ್ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಬಿ ಯೂನಿಯನ್ ಎ ಆಗಿರಬೇಕು. ನೀವು ಹೇಗೆ ಯೂನಿಯನ್ ಮಾಡಿ ಆನ್ಸರು ಸೇಮ್ ಮಾಡಬೇಕು. ಇದನ್ನು ನಾವು ಕಾಮಿಟೇಟಿವ್ ಲಾ ಅಂತ ಹೇಳ್ತೀವಿ, ಅಥವಾ ಕಾಮಿಟೇಟಿವ್ ಪ್ರಾಪರ್ಟಿ ಅಂತಾನು ಹೇಳ್ತೀವಿ. ನೆಕ್ಸ್ಟ್ ಒನ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಇಲ್ಲಿ 3 ಎಲಿಮೆಂಟ್ ಬರುತ್ತೆ, ಎ ಯೂನಿಯನ್ ಬಿ ಯೂನಿಯನ್ ಸಿ ಮತ್ತು ಎ ಯೂನಿಯನ್ ಬಿ ಯೂನಿಯನ್ ಸಿ. ಈ ಥರ ಮಾಡಿದಾಗ ಇದೆರಡನ್ನು ಫಸ್ಟ್ ಮಾಡ್ಕೋತೀರಾ, ಎರಡನ್ನು ಫಸ್ಟ್ ಆಮೇಲೆ ಸಿ ಜೊತೆ ಯೂನಿಯನ್ ಮಾಡ್ತೀರಾ, ಆಮೇಲೆ ಎ ಜೊತೆ ಯೂನಿಯನ್ ಮಾಡ್ತೀರಾ. ಸೊ ಈ ಥರ ಮಾಡಿದಾಗ ಅದನ್ನು ನಾವು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅಥವಾ ಅಸೋಸಿಯೇಟಿವ್ ಲಾ ಅಂತ ಹೇಳ್ತೀವಿ. ಸೊ ಇನ್ನೊಂದು, ಸಪೋಸ್ ಎ ಅನ್ನೋ ಒಂದು ಸೆಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದರ ಸಬ್ಸೆಟ್ ಪೈ ಅನ್ನೋದು ಒಂದು ಸಬ್ಸೆಟ್ ಆಗಿರುತ್ತೆ. ನಿಮ್ಗೆ ಗೊತ್ತು, ಪೈ ಅಂತ ಹೇಳಿದ್ರೆ ಎಂಟಿ ಸೆಟ್. ಅದ್ರ ಜೊತೆ ಏನ ಯೂನಿಯನ್ ಮಾಡಿದ್ರೆ ಏನೇ ಬರುತ್ತೆ. ಓಕೆನಾ? ಇವೆಲ್ಲ ಪ್ರಾಪರ್ಟೀಸನ್ನು ನಾವು ನೆಕ್ಸ್ಟ್ ಪ್ರೂವ್ ಮಾಡೋಣ. ನೆಕ್ಸ್ಟ್ 4th ಒನ್ನು, ಯೂನಿಯನ್ ಸೆಟ್ ಜೊತೆ ಯೂನಿಯನ್ ಮಾಡಿದ್ರೆ ಎ ಅನ್ನೋ ಸಬ್ಸೆಟ್ಟನ್ನು ನಮಗೆ ಯೂನಿವರ್ಸಲ್ ಸೆಟ್ಟೇ ಬರುತ್ತೆ ಮತ್ತೆ ವಾಪಸ್ಸು. ಓಕೆನಾ? ಇವೆರಡನ್ನ ನೆನ್ಬಿಟ್ಕೋಬೇಕು. ಇದೆರಡು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ನಮ್ಮ ಮಲ್ಟಿಪ್ಲಿಕೇಟಿವ್ ಕ್ವಶನ್ಸಲ್ಲಿ ಬರ್ತಾ ಹೋಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್. ನಿಮಗೆ ಇನ್ನೊಂದು ಹೊಸ ಪ್ರಾಪರ್ಟಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟು. ಏನಪ್ಪ ಅಂತ ಹೇಳಿದ್ರೆ, ಸಬ್ಸೆಟ್ ಯೂನಿಯನ್ ಇಟ್ಸೆಲ್ಫ್ ಸಬ್ಸೆಟ್ ಅಂದರೆ ಎ ಸಬ್ಸೆಟ್ ಎ ಯೂನಿಯನ್ ಆಫ್ ಎ ಇಟ್ ಸೆಲ್ಫ್ ಅಂತ ಹೇಳ್ಬಿಟ್ಟು. ಈಗೇನು ಬರುತ್ತೆ? ಎ ಯೂನಿಯನ್ ಎ ಮಾಡಿದ್ರೂ ಏನೇ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಇದಕ್ಕೆ ನಾವು ಐಡೆಂಪೊಟೆಂಟಲ್ ಲಾ ಅಂತಾನು ಕರಿತೀವಿ. ಸೊ ನೀವು ಇದನ್ನು ಕೊಟ್ಬಿಟ್ಟು ಇದು ಯಾವ ಲಾ ಅಂತ ಕೇಳ್ತಾರೆ,
ಈ ಲಾನ ಕೇಳ್ಬಿಟ್ಟು ಯಾವ ಥರ ಸ್ಟೇಟ್ಮೆಂಟ್ ಇರುತ್ತೆ ಅದಕ್ಕೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಏನು ಅನ್ನೋದನ್ನು ಕೇಳ್ತಾರೆ. ಓಕೆ, ಈ ರೀತಿ 5 ಲಾಸ್ಗಳಿದೆ. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಬ್ರೇಕ್ ತೊಗೊಳ್ಳಿ, ಮತ್ತೆ ಜಾಯ್ನ್ ಆಗ್ತೀನಿ ನಿಮ್ಮ ಜೊತೆ ಸಮ್ ಎಕ್ಸಾಂಪಲ್ಸಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ ಲೇಟರ್ ಆನ್. Intersection of sets move on agana. Stay tuned to my channel. Until then, take a short break. Also, please remind to share this video with your friends if you find it is interesting and understandable. Okay, thank you for watching.